ನಮಸ್ಕಾರ ಸೂಪರ್ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆಂಕರ್ ಅನುಶ್ರೀ ಮದುವೆ ಯಾವಾಗ ಅಂತ ಕೇಳ್ತಿದ್ದಂಥ ಅಭಿಮಾನಿಗಳಿಗೆ ಆಗಸ್ಟ್ 28ಕ್ಕೆ ಆಂಕರ್ ಅನುಶ್ರೀ ಮದುವೆಯಾಗ್ತಾರೆ ಅನ್ನುವಂಥ ಸುದ್ದಿ ಹರಿದಾಡಿತು. ಜೊತೆಗೆ ರೋಷನ್ ಅನ್ನೋರ ಜೊತೆ ಮದುವೆ ಆಗ್ತಿದ್ದಾರೆ ಆಂಕರ್ ಅನುಶ್ರೀ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಎಲ್ಲರೂ ಕೂಡ ಫೈನಲಿ ಆಂಕರ್ ಅನುಶ್ರೀ ಮದುವೆ ಆಗ್ತಾ ಇದ್ದಾರೆ ಅಂತ ಕೇಳಿ ಖುಷಿ ಪಟ್ಟಿದ್ರು. ಆದರೆ ಇದೀಗ ಆಂಕರ್ ಅನುಶ್ರೀ ಅಭಿಮಾನಿಗಳಿಗೆ ಆಘಾತದ ಸುದ್ದಿ ಒಂದು ಎದುರಾಗಿದೆ. ಅದೇನಪ್ಪ ಅಂತಂದ್ರೆ 28ಕ್ಕೆ ನಡೆಯಬೇಕಿದ್ದಂತಹ ಮದುವೆ ಕ್ಯಾನ್ಸಲ್ ಆಯ್ತಾ, ಏನಾಯ್ತು? ಜೊತೆಗೆ ಆಂಕರ್ ಅನುಶ್ರೀ ಅವ್ರ ಮದುವೆ ಆಗ್ತಿರುವಂತಹ ಹುಡುಗನ ಹೆಸರು ರೋಷನ್ ಅಲ್ಲ, ಬದಲಾಗಿ ಪಿ ಅಕ್ಷರದಿಂದ ಶುರುವಾಗ್ತಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ರಿಯಾಲಿಟಿ ಶೋ ಅಲ್ಲಿ ಆಂಕರ್ ಅನುಶ್ರೀ ಇದೀಗ ತನ್ನ ಒಂದು ಹುಡುಗನಿಗೆ ಪ್ರಪೋಸ್ ಕೂಡ ಮಾಡಿದ್ದಾರೆ. ಅಷ್ಟಕ್ಕೂ ಆಂಕರ್ ಅನುಶ್ರೀ ಅವರ ಮದುವೆ ಕ್ಯಾನ್ಸಲ್ ಆಗಿದ್ದಾದರೂ ಏನಕ್ಕೆ, ಏನು ನಡೀತು, ಅವ್ರ ಮದುವೆ ಆಗ್ತಿರುವಂಥ ಹುಡುಗನ ಹೆಸರು ಏನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಆಂಕರ್ ಅನುಶ್ರೀ ಮದುವೆ ಆಗ್ತಾರಾ ಅನ್ನುವಂಥದ್ದು ಪ್ರತಿಯೊಂದು ಇಂಟರ್ವ್ಯೂಲ್ಲೂ ಕೂಡ ನಾವು ನೋಡಿದ್ವಿ. ಯಾಕಂತಂದರೆ ಯಾವುದೇ ಸಂದರ್ಶನ ಆಗಲಿ ಅಥವಾ ಯಾವುದೇ ಕಾರ್ಯಕ್ರಮ ಆಗಲಿ, ಯಾವುದೇ ಇವೆಂಟ್ ಆಗಲಿ, ಅನುಶ್ರೀ ಎಲ್ಲೇ ಕಂಡರೂ ಕೂಡ ಅಭಿಮಾನಿಗಳು ಕೇಳ್ತಿದ್ದಂತಹ ಕಾಮನ್ ಪ್ರಶ್ನೆ ಏನಪ್ಪ ಅಂತಂದರೆ, ಆಂಕರ್ ಅನುಶ್ರೀ ಅವರೇ ನೀವು ಯಾವಾಗ ಮದುವೆ ಆಗ್ತೀರಾ, ಯಾರನ್ನು ಆಗ್ತೀರಾ ಅನ್ನುವಂಥದ್ದು, ಲವ್ ಮ್ಯಾರೇಜ್ ಆಗ್ತೀರಾ, ಅರೇಂಜ್ ಮ್ಯಾರೇಜ್ ಆಗ್ತೀರಾ ಅನ್ನುವಂಥದ್ದನ್ನು ಸಾಕಷ್ಟು ಜನ ಕೇಳಿದರು. ಆದರೆ ಆಗಸ್ಟ್ 28ಕ್ಕೆ ಆಂಕರ್ ಅನುಶ್ರೀ ಮದುವೆ ಆಗ್ತಾ ಇದ್ದಾರೆ, ಸಕಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ರೋಷನ್ ಅನ್ನೋರನ್ನು, ಅಂದರೆ ಕೊಡಗು ಮೂಲತಃ ರೋಷನ್ ಅವರನ್ನು ಮದುವೆ ಆಗ್ತಿದ್ದಾರೆ ಅನ್ನುವಂಥ ಸುದ್ದಿ ಹರಿದಾಡಿತ್ತು. ಆದರೆ ಆಗಸ್ಟ್ 28ಕ್ಕೆ ಪ್ಯಾಲೇಸ್ ಗ್ರೌಂಡಲ್ಲಿ ಮದುವೆ ಆಗ್ತಾರೆ ಆಂಕರ್ ಅನುಶ್ರೀ ಅನ್ನುವಂಥದ್ದು ಎಲ್ಲ ಸಕಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ, ಶಾಪಿಂಗ್ಗಳನ್ನು ಮಾಡ್ಕೊಂಡಿದ್ದಾರೆ. ಆಂಕರ್ ಅನುಶ್ರೀ ಅವರು ತುಂಬ ಪ್ರೀತಿ ಮಾಡ್ತಾಯಿದ್ರು, ಅಂದರೆ ಹಿಂದಿನಿಂದಲೂ ಕೂಡ ರೋಷನ್ ಅನ್ನೋರನ್ನು ಪ್ರೀತಿಸ್ತಾ ಇದ್ರು. ಅದಾದ ಮೇಲೆ ಈಗ ಮನೆಯವರ ಒಪ್ಪಿಗೆ ಮೇಲೆಗೆ ಆಂಕರ್ ಅನುಶ್ರೀ ಮದುವೆ ಆಗ್ತಾ ಇದ್ದಾರೆ. ಜೊತೆಗೆ ರಾಜ್ ಕುಟುಂಬ ಅಂತ ಬಂದಾಗಲೂ ಕೂಡ ರೋಷನ್ ಅವರು ಪುನೀತ್ ಅವರ ಅಪ್ಪಟ ಅಭಿಮಾನಿ. ಜೊತೆಗೆ ಅಶ್ವಿನಿಯವರು ಕೂಡ ಮುಂದಾಳತ್ವವನ್ನು ವಹಿಸಿ ಅವರೇ ಆಂಕರ್ ಅನುಶ್ರೀಗೆ ರೋಷನ್ ಅವರನ್ನು ಪರಿಚಯಿಸಿದ್ದು ಅನ್ನುವಂಥದ್ದು ಕೂಡ ಗೊತ್ತಾಗಿತ್ತು. ಫೈನಲಿ ಆಂಕರ್ ಅನುಶ್ರೀ ಮದುವೆ ಆದರೆ ಸಾಕಪ್ಪ ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ರು. ಆದರೆ ಆಗಸ್ಟ್ 28ಕ್ಕೆ ಯಾವುದೇ ಮದುವೆಯಾಗಿಲ್ಲ, ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಆಂಕರ್ ಅನುಶ್ರೀ ಕೊಟ್ಟಿಲ್ಲ. ಹಾಗಾದರೆ ವೇದಿಕೆ ಮೇಲೆ ನಡೆದದ್ದಾದರೂ ಏನು? ಯಾಕಂತಂದರೆ ಆಂಕರ್ ಅನುಶ್ರೀ ಅವರು ಮದುವೆ ಬಗ್ಗೆ ಸಾಕಷ್ಟು ಸುದ್ದಿ ಹರಿದಾಡಿತ್ತು. ಇದೀಗ ಮಹಾನಟಿ ವೇದಿಕೆ ಮೇಲೆ ಭಾವಿ ಪತಿಗೆ ಆಂಕರ್ ಅನುಶ್ರೀ ಅವರು ಪ್ರಪೋಸ್ ಮಾಡಿದ್ದಾರೆ. ಅಂದರೆ ಈಗ ಎಲ್ಲೆಲ್ಲೂ ಕೂಡ ಆಂಕರ್ ಅನುಶ್ರೀ ಅವರ ಮದುವೆಯ ಸುದ್ದಿಯೇ ಹರಿದಾಡಿತ್ತು. ಜೊತೆಗೆ ಮಹಾನಟಿ ಶೋನಲ್ಲಿ ಆಂಕರ್ ಅನುಶ್ರೀ ಅವರು ಮದುವೆ ಆಗ್ತಿದ್ದಾರಂತೆ, ಹೌದಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ನಿಶ್ವಿಕಾ ಅವರು ಹೌದಂತೆ ಅನ್ನುವಂಥ ಉತ್ತರವನ್ನು ಕೂಡ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಆಂಕರ್ ಅನುಶ್ರೀ ಅವರು ಅರ್ಧಚಂದ್ರನ ಸೆಟಪ್ ಜೊತೆಗೆ ತನ್ನ ಭಾವಿ ಪತಿಗೆ ಪ್ರಪೋಸನ್ನು ಕೂಡ ಮಾಡಿದ್ದಾರೆ. ಅನುಶ್ರೀ ಅವರು ತಲೆ ಕೆಡಿಸಿಕೊಳ್ಳದಷ್ಟು ಹೆಚ್ಚು ತಲೆ ಕೆಡಿಸ್ಕೊಂಡಿದ್ದು ಅಂತಂದರೆ ಅವರ ಫ್ಯಾನ್ಸ್ ಮದುವೆ ವಿಚಾರವಾಗಿ. ಇದೇ ವರ್ಷ ತಮ್ಮ ಮದುವೆ ಆಗುತ್ತೆ ಅನ್ನುವಂಥದ್ದು ಈ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು. ತನ್ನ ಹುಡುಗ ರೆಸ್ಪಾನ್ಸಿಬಲ್ ಆಗಿರಬೇಕು, ನನ್ನ ಪರವಾಗಿ ಅಲ್ಲ, ಅವನ ಲೈಫ್ ಬಗ್ಗೆ ರೆಸ್ಪಾನ್ಸಿಬಲ್ ಆಗಿದ್ರೆ ಸಾಕು, ಅವನೂ ಬದುಕಬೇಕು, ನನ್ನನ್ನು ಬದುಕೋಕೆ ಬಿಡಬೇಕು, ಈ ವರ್ಷ ಅನುಪತಿ ಬಂದೇ ಬರ್ತಾನೆ ಅಂತ ಆಂಕರ್ ಅನುಶ್ರೀ ಅವರು ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ಗೆ ಆಂಕರ್ ಅನುಶ್ರೀ ಅವರು ಫೈನಲಿ ಮದುವೆ ಆಗ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಭಾವಿ ಪತಿಗೆ ಆಂಕರ್ ಅನುಶ್ರೀ ಹೇಗೆ ಪ್ರಪೋಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀವಿ. ತರುಣ್ ಸುಧೀರ್ ಹಾಗೆ ನಿಶ್ವಿಕಾ ನಾಯ್ಡು ಅವರು ಅನುಶ್ರೀ ಅವರಿಗೆ ನೀವು ಪ್ರಪೋಸ್ ಮಾಡಿದ್ರೆ ಹೇಗೆ ಮಾಡಬಹುದು ಅಂತ ಅನುಶ್ರೀ ಅವರನ್ನ ಪ್ರಶ್ನೆ ಮಾಡ್ತಾರೆ. ಅನುಶ್ರೀ ನಾಚ್ತಾನೆ ಬೇಡ ಬೇಡ ಅಂತ ಹೇಳ್ತಾರೆ. ಆದರೆ ಅಲ್ಲಿಗೆ ಅರ್ಧಚಂದ್ರನನ್ನ ವೇದಿಕೆ ಮೇಲೆ ಧರೆಗಿಳಿಸ್ತಾರೆ. ಆಗ ನೀವು ಪ್ರಪೋಸ್ ಮಾಡಿ ಅಂತ ತರುಣ್ ಸುಧೀರ್ ಕೇಳ್ಕೊಳ್ತಾರೆ. ಆಗ ಅನುಶ್ರೀ ಅವರು ನಾಚ್ತಾನೆ, ಇದುವರೆಗೆ ನನ್ನ ಜೀವನದಲ್ಲಿ ಅರ್ಧಚಂದ್ರ ಆಯಿತು, ಪೂರ್ಣಚಂದ್ರನಾಗಿ ಬೇಗ ಬಾ, ಐ ಲವ್ ಯು ಅಂತ ಹೇಳ್ತಾರೆ. ಇವರು ಮದುವೆಯಾಗುವ ಹುಡುಗನ ಹೆಸರು ರೋಷನ್ ಅಂತ ಹೇಳಲಾಗ್ತಾ ಇದ್ರು ಕೂಡ ಇದೀಗ ಭಾವಿ ಪತಿಯ ಹೆಸರು ಪೂರ್ಣಚಂದ್ರ ಇರಬಹುದಾ ಅನ್ನುವಂಥ ಚರ್ಚೆ ಕೂಡ ಶುರುವಾಗಿದೆ. ಆಗಸ್ಟ್ 18 ಆಯಿತು, ಆಗಸ್ಟ್ 28 ಆಯಿತು, ಹೀಗೆ ಬೇರೆ ಬೇರೆ ತಾರೀಖುಗಳನ್ನು ಖುದ್ದು ಅಭಿಮಾನಿಗಳೇ ಫೈನಲ್ ಮಾಡ್ತಾ ಇದ್ರು ಆಂಕರ್ ಅನುಶ್ರೀ ಅವರ ಮದುವೆ ವಿಚಾರವಾಗಿ. ಬಟ್ ಇದಕ್ಕೆ
ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲೂ ಕೂಡ ಆ್ಯಂಕರ್ ಅನುಶ್ರೀ ಪ್ರತಿಕ್ರಿಯೆನ ಕೊಟ್ಟಿಲ್ಲ. ನಾನು ಮದುವೆ ಆಗ್ತಾ ಇದ್ದೀನಿ, ಇಂಥದ್ದೇ ಹುಡುಗನನ್ನು ಮದುವೆ ಆಗ್ತಾ ಇದ್ದೀನಿ, ಈ ದಿನಕ್ಕೆ ಮದುವೆ ಆಗ್ತಿದ್ದೀನಿ ಅನ್ನುವಂಥ ವಿಚಾರವಾಗಿ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಬಟ್ ಆ್ಯಂಕರ್ ಅನುಶ್ರೀ ಈ ವರ್ಷ ಮದುವೆ ಆಗೋದಂತೂ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇತ್ತು. ಜೊತೆಗೆ ರೋಷನ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರೋಷನ್ ಅವರು ಧರ್ಮ ಬೇರೆ, ಅವರು ಕ್ರಿಶ್ಚಿಯನು, ಮುಸ್ಲಿಮು, ಹಿಂದೂ, ಹೀಗೆ ಬೇರೆ ಬೇರೆ ರೀತಿಯಾಗಿ ಸಾಕಷ್ಟು ಜನ ಅಸ್ಯೂಮ್ ಮಾಡೋದಕ್ಕೆ ಶುರು ಮಾಡಿದರು. ಬಟ್ ಪ್ರೀತಿ ಅಂತ ಬಂದಾಗ ಜಾತಿ, ಧರ್ಮ, ವಯಸ್ಸು ಯಾವುದೂ ಕೂಡ ಮ್ಯಾಟರ್ ಆಗಲ್ಲ ಅಂತ ಸಾಕಷ್ಟು ಸೆಲೆಬ್ರಿಟಿಗಳು ಈಗಾಗಲೇ ಆಲ್ರೆಡಿ ಅದನ್ನು ಪ್ರೂವ್ ಮಾಡಿದ್ದಾರೆ. ಜೊತೆಗೆ ಆ್ಯಂಕರ್ ಅನುಶ್ರೀ ಅವರ ಒಂದು ಲೈಫ್ ವಿಚಾರ ಅಂತ ಬಂದಾಗಲೂ ಕೂಡ ಸಾಕಷ್ಟು ಕಷ್ಟಪಟ್ಟು ಮೇಲ್ ಬಂದರು. ಮಂಗಳೂರಲ್ಲಿದ್ದಂತಹ ಈಕೆ ಸಣ್ಣ ಪುಟ್ಟ ಶೋಗಳನ್ನು ಮಾಡ್ತಾ ಬಂದರು. ಅದಾದಮೇಲೆ ಕಷ್ಟಪಟ್ಟು ಆ್ಯಂಕರಿಂಗ್ ಸ್ಯಾಟಲೈಟ್ ಚಾನಲಲ್ಲಿ ಸಿಕ್ತು. ಜೀ ಕನ್ನಡದಲ್ಲಿ ಈಗ ಜೀ ಕನ್ನಡದ ಬ್ರ್ಯಾಂಡ್ ಆ್ಯಂಕರ್ ಅಂತ ಬಂದರೆ ಅದು ಆ್ಯಂಕರ್ ಅನುಶ್ರೀ. ಸಾಕಷ್ಟು ಅವಾರ್ಡ್ಗಳನ್ನು ಪಡ್ಕೊಳ್ತಾರೆ, ಮನಿಯನ್ನು ಕಟ್ತಾರೆ, ಸೊ ಕಾರನ್ನು ಪರ್ಚೇಸ್ ಮಾಡ್ತಾರೆ. ಸೊ ವೆಲ್ ಸೆಟಲ್ಡ್ ಆಗಿರುವಂಥ ಆ್ಯಂಕರ್ ಅನುಶ್ರೀಗೂ ಕೂಡ ಮದುವೆ ಆಗಬೇಕು ಅನ್ನೋದು ಇಷ್ಟನೇ. ಆದರೆ ಆ್ಯಂಕರ್ ಅನುಶ್ರೀಗೆ ಸರಿ ಹೊಂದುವಂಥ ಹುಡುಗ ಯಾರು ಅನ್ನುವಂಥದ್ದೇ ಇದೀಗ ಇರುವಂಥ ಕುತೂಹಲ. ಒಟ್ಟಾರೆ ಆ್ಯಂಕರ್ ಅನುಶ್ರೀ ಅವರ ಗಾಸಿಪ್ ಮದುವೆ ವಿಚಾರವಾಗಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಸೊ ನಿಮಗೇನು ಅನಿಸುತ್ತೆ? ಆ್ಯಂಕರ್ ಅನುಶ್ರೀ ಈ ವರ್ಷ ಆದರೂ ಮದುವೆ ಆಗ್ತಾರಾ? ಯಾರನ್ನ ಮದುವೆ ಆಗಬಹುದು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.